ಈ ಪರಪುರುಷನ ಸಂಘ ಅಥವಾ ಪರಮಹಿಳೆಯ ಸಂಘ ಅನ್ನೋದು ಇದೆಯಲ್ವಾ, ಎಷ್ಟೋ ಸಲ ಮಾನ ಅಷ್ಟೇ ಅಲ್ಲ ಪ್ರಾಣ ಕೂಡ ಹೋದಂಥ ಉದಾಹರಣೆಗಳನ್ನು ನಿತ್ಯ ನಾವು ನೋಡ್ತಾನೆ ಇರ್ತೀವಿ. ಅಂತಹ ಒಂದು ಉದಾಹರಣೆಯಾಗಿ ಮೈಸೂರಿನಲ್ಲಿ ನಡೆದಿರುವಂತಹ ಒಂದು ವಿಚಿತ್ರ ಮತ್ತು ಭಯಾನಕ ಘಟನೆ ನಮಗೆ ಸಾಕ್ಷಿ ಆಗುತ್ತೆ. ಮೈಸೂರಿನಲ್ಲಿ ಶಿವರುದ್ರಪ್ಪ ಎನ್ನುವಂತಹ ಅವನ ತಾಯಿ ಎಲ್ಲೋ ಪರಪುರುಷನ ಜೊತೆ ಬೈಕ್ನಲ್ಲಿ ಹೋಗಿದ್ದಾಳೆ ಅನ್ನುವಂತಹ ನೆಪವನ್ನು ಇಟ್ಕೊಂಡು ಆಕೆಯ ಮಗ ಶಿವರುದ್ರಪ್ಪ ಆಕೆಯನ್ನ ಹತ್ಯೆಗೈದಿದ್ದಾನಂತೆ. ಮೈಸೂರು ತಾಲೂಕಿನ ಒಂದು ಗ್ರಾಮದಲ್ಲಿ ನಡೆದಿರುವಂತಹ ಈ ಕತೆ ಇದೀಗ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಶಿವರುದ್ರಪ್ಪ ತಾಯಿಗೆ ಅದೆಷ್ಟೋ ಬುದ್ಧಿವಾದವನ್ನು ಹೇಳಿದ್ನಂತೆ. ಈ ವಯಸ್ಸಲ್ಲಿ ನಿಂಗೆ ಇದೆಲ್ಲ ಬೇಕಾ ಅಂತ ಹೇಳಿ ಎಷ್ಟೋ ಸಲ ಬೈದಿದ್ನಂತೆ. ಇದೇ ವಿಚಾರವಾಗಿ ಮನೆಯಲ್ಲಿ ಆಗಾಗ ಕಲಹ ಆಗ್ತಾ ಇತ್ತು. ಇತ್ತೀಚೆಗಷ್ಟೇ ಯಾವುದೋ ಒಬ್ಬ ವ್ಯಕ್ತಿಯ ಜೊತೆಗೆ ಬೈಕ್ನಲ್ಲಿ ಹೋಗ್ತಾ ಇದ್ರಂತೆ. ಕೆಲವು ಮೂಲಗಳ ಪ್ರಕಾರ ಆಕೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ಲು ಅಂತ ಹೇಳಿ ಕೂಡ ಹೇಳಲಾಗಿದೆ. ಆದರೆ ಇದನ್ನ ನೋಡಿದಂತಹ ಹೆತ್ತ ಮಗ ತಡ್ಕೊಳ್ಳಕ್ಕೆ ಆಗದೆ ಸೀದಾ ಮನೆಗೆ ಬಂದಿದ್ದಾನೆ. ಆಕೆ ಸಂಜೆ ಮನೆಗೆ ಬರುವ ಹೊತ್ತಿಗೆ ಕಾದು ಕುಳಿತು ಆಕೆಯ ಮೇಲೆ ಹಲ್ಲೆ ಮಾಡಿದ್ದಾನೆ. ಹಿಗ್ಗಾಮುಗ್ಗ ಆಕೆಯನ್ನ ಥಳಿಸಿದ್ದಾನೆ. ಅಲ್ಲದೆ ರಕ್ತ ಕೂಡ ಅಲ್ಲಿ ಸೋರಾಡಿದೆ. ಇದನ್ನೆಲ್ಲ ಕಂಡಂತಹ ಅಕ್ಕಪಕ್ಕದ ಮನೆಯವರು ಮತ್ತೆ ಅವರ ಸಂಬಂಧಿಕರು ಬಂದು ಆ ಜಗಳವನ್ನ ಬಿಡಿಸಿದ್ದಾರೆ. ಕೊನೆಗೆ ಆಸ್ಪತ್ರೆಗೆ ಕೊಂಡೋಗ್ಬೇಕು ಅಂತ ಅವರೆಲ್ಲ ಹೇಳುವಾಗ ನಾನೇ ಕೊಂಡೋಗ್ತೀನಿ ಆಸ್ಪತ್ರೆಗೆ, ಬೇಡ ನೀವೆಲ್ಲ ಅಂತ ಹೇಳಿ ಆ ತಾಯಿಯನ್ನ ತಾನೇ ಕರ್ಕೊಂಡು ಹೋಗಿದ್ದಾನೆ. ಅಷ್ಟಕ್ಕೆ ಸುಮ್ಮನಾಗದೆ ದಾರಿಯಲ್ಲಿ ಕರ್ಕೊಂಡು ಹೋಗುವಾಗಲೂ ಕೂಡ ಆಕೆಯ ಮೇಲೆ ಮತ್ತಷ್ಟು ಹಲ್ಲೆಯನ್ನ ಮಾಡಿ ಅಲ್ಲೇ ಕೊಲೆ ಮಾಡಿದ್ದಾನೆ. ಒಂದು ಕಲ್ಲನ್ನು ಕೂಡ ಎಸೆದು ಆಕೆಯನ್ನ ಹತ್ಯೆ ಮಾಡಿದ. ಇದಾದ ಬಳಿಕ ಅವರ ಚಿಕ್ಕಪ್ಪನ ಮಕ್ಕಳನ್ನು ಕೂಡ ಇಬ್ಬರನ್ನ ಕರೆದು ಆಕೆಯ ಶವವನ್ನ ಒಂದು ಕಡೆಯಲ್ಲಿ ಕೊಂಡೋಗಿ ಸುಟ್ಟು ಹಾಕಿ ಸಾಕ್ಷಿಯನ್ನ ನಾಶ ಮಾಡೋದಕ್ಕೆ ಪ್ರಯತ್ನಿಸಿದ್ದ. ಇದೆಲ್ಲ ಆದ ಮೇಲೆ ಅಲ್ಲಿಂದ ಕಾಲ್ಕಿತ್ತಿದ್ರು. ಪೊಲೀಸರಿಗೆ ಇದು ತಿಳಿತಾ ಇದ್ದಂತೆ ಈಗೇನೋ ಅವರನ್ನ ಬಂಧನ ಮಾಡಿದ್ದಾರೆ. ಇದೀಗ ಹೆತ್ತ ತಾಯಿಯನ್ನೇ ಮಗ ಕೊಂದು ಕೊಲೆಗಡುಕನಾಗಿದ್ದಾನೆ. ಮನೆ ಪಕ್ಕದಲ್ಲಿ ಒಂದು ಖಾಲಿ ಜಾಗ ಇದೆ. ಅಲ್ಲಿ ಸಣ್ಣ ಪುಟ್ಟ ಇದನ್ನು ಕಿಚನ್ ಗಾರ್ಡನ್ ಥರ ಇದೆ. ಸೊ ಆ ಒಂದು ಗಾರ್ಡನ್ದಲ್ಲಿ ಕಳೆ ತೆಗಿತಾ ಇದ್ರಂತೇಳಿ ಅಲ್ಲಿ ತೆಗಿತಾ ಇರುವಾಗನೇ ಏಕಾಏಕಿ ಬಂದು ದೊಣ್ಣೆಯಿಂದ ಆಕೆ ಹಣೆಗೆ ಮತ್ತು ಬೇರೆ ಬೇರೆ ಕಡೆ ಹಲ್ಲೆ ಮಾಡಿದ್ದಾನೆ. ಆ ಒಂದು ಸಂದರ್ಭದಲ್ಲಿ ಆಕೆಗೆ ಗಾಯ ಆಗಿ ಅಲ್ಲೇ ಕುಸ 5 ರಿಂದ 6 ಕಿಲೋಮೀಟರ್ ಇದೆ. ಅದೇ ಕಾರ್ನಲ್ಲಿ ತಗೊಂಡು ಯಾವೊಂದು ಕಾರ್ದಲ್ಲಿ ಬಾಡಿ ಇದಾಗಿತ್ತು ಅದೇ ಕಾರಿನಿಂದ ಹಾಗೆ ತಗೊಂಡು ಈಗ ಆಸ್ಪತ್ರೆಗೆ ಅಂತೇಳಿ ತೊಗೊಂಡು ಹೋಗ್ತಾ ಇರ್ತಾರೆ. ದಾರಿ ಮಧ್ಯೆಯಲ್ಲಿ ಡೆತ್ ಆಗ್ತದೆ. ಡೆತ್ ಆದಮೇಲೆ ಹಾಗೆ ಅದನ್ನು ಆ ಬಾಡಿಯನ್ನು ತೆಗೆದುಕೊಂಡು ತೋಟಕ್ಕೆ ಹೋಗ್ತಾರೆ ನೇರವಾಗಿ. ಗಂಡ ಹೆಂಡತಿ ಚೆನ್ನಾಗಿದ್ರು, ಬಟ್ ಅವ್ರ ಮಧ್ಯನೂ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅಂದರೆ ಜಗಳ ಆಗ್ತಾ ಇತ್ತು. ಸೊ ಆ ಥರದ್ದು ವಾತಾವರಣ ಇತ್ತು. ಒಟ್ಟಿನಲ್ಲಿ ಒಂದು ಕಡೆ ಮಗ ಜೈಲು ಪಾಲಾದ್ರೆ ತಾಯಿ ಇತ್ತ ಮಸನ ಸೇರಿದ್ದಾಳೆ. ಇಂತಹ ಸಂಬಂಧಗಳು ಪ್ರಾಣ ಹೋಗುವ ತನಕ ಬಂದದ್ದು ಮಾತ್ರ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಾಗಿದೆ. ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ? ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ? ಚಿಂತೆ ಯಾಕೆ? ಜಗದಾಳಕ್ಕೆ ಬನ್ನಿ. ಸುಶೀಲಾದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ 100% ಚಿಕಿತ್ಸೆ ಪಕ್ಕ. ಲಕ್ವಾ, ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ. ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ, ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ. ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಬನ್ನಿ, ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.